ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ನೀಡುವ 5 ಲಕ್ಷ ಪರಿಹಾರ ಸಾಕಾಗಲ್ಲ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ನೀಡುವ 5 ಲಕ್ಷ ಪರಿಹಾರ ಸಾಕಾಗಲ್ಲ. ಮಕ್ಕಳ ಜವಾಬ್ದಾರಿಯನ್ನ ಸರ್ಕಾರವೇ ಹೊರಬೇಕು. ಉನ್ನತ ಶಿಕ್ಷಣದವರೆಗೂ ಜವಾಬ್ದಾರಿಯನ್ನ ಹೊರಬೇಕು. ಮಗುವಿನ ಭವಿಷ್ಯ ಸರ್ಕಾರದ ಹೊಣೆ ಅಂತ ನಾಗಲಕ್ಷ್ಮಿ ಅವರು ಹೇಳಿದ್ದಾರೆ. 5 ಲಕ್ಷ ಸರ್ಕಾರ ಪರಿಹಾರ ಕೊಡುತ್ತೆ, ಅದೇನೇನೂ ಸಾಕಾಗೋದಿಲ್ಲ. ಮಕ್ಕಳ ಜವಾಬ್ದಾರಿಯನ್ನು ಹೊರಬೇಕು ಸರ್ಕಾರ ಅಂತ ಅವರು ಆಗ್ರಹಿಸಿದ್ದಾರೆ. ಸಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಪತ್ರದ ಮುಖಾಂತರ ಸಹ ಅಫಿಷಿಯಲಿ ಕಮ್ಯುನಿಕೇಟ್ ಸಹ ಮಾಡಿದ್ದೀನಿ. 5 ಲಕ್ಷ ಪರಿಹಾರ ಸಾಲದು. ಆ ಮಕ್ಕಳ ಉನ್ನತ ಶಿಕ್ಷಣದವರೆಗೂ ಸರ್ಕಾರ ಹೊಣೆಯನ್ನು ಒತ್ಕೋಬೇಕು. ಯಾಕೆಂದರೆ ತಾಯಿ ಬದುಕಿದ್ರೆ ಖಂಡಿತವಾಗ್ಲೂ ತನ್ನ ಮಗುವನ್ನು ಓದಿಸ್ತಾ ಇದ್ಲು. ಮತ್ತು ತಂದು ಯಾವುದೇ ತಪ್ಪಿಲ್ಲದೆ ಇರೋ ಕಾರಣಕ್ಕೆ ತಾಯಿ ಸತ್ತಿರೋದ್ರಿಂದ ಆ ಮಗುವಿನ ಭವಿಷ್ಯ ಸರ್ಕಾರದ ಹೊಣೆ. ಹಾಗಾಗಿ ನಾನು ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದೇನೆ. ನಾನು ಬಳ್ಳಾರಿಗೆ ಬಾಣಂತಿಯರ ಸಾವಿನ ನಂತರ ಹೋದಾಗ ಆಸ್ಪತ್ರೆಯಲ್ಲಿ ಪ್ರತಿಯೊಂದು ಸಹ ನಾನು ಚೆಕ್ ಮಾಡಿದೆ. ನೀರಿರ್ಬೋದು, ನೀರಿನ ಕ್ವಾಲಿಟಿ, ಆಮೇಲೆ ಅವರು ಎಲ್ಲಿ ಆಪ್ರೇಷನ್ OT ಯೂಸ್ ಮಾಡ್ತಾರೆ ಆ OT ಸಹ ನಾನು ಅಂದರೆ OTಯಲ್ಲೂ ಸಹ ಅವರು ಸ್ವ್ಯಾಬ್ ಟೆಸ್ಟ್ ಕಳಿಸ್ಬೇಕು. ಅಂದರೆ ವರ್ಕಿಂಗ್ ಸ್ಟೇಷನ್ನು, ಟೇಬಲ್ಲು, ಇನ್ಸ್ಟ್ರೂಮೆಂಟ್ಸು, ಸ್ಟೆರಿಲೈಸೇಷನ್ನು ಪ್ರತಿಯೊಂದು ನಾನು ಚೆಕ್ ಮಾಡಿ ಮುಖ್ಯಮಂತ್ರಿಗಳಿಗೆ ಖುದ್ದಾಗಿ ನಾನು ವರದಿಯನ್ನು ಕೊಟ್ಟೆ. ಅವತ್ತು ಮುಖ್ಯಮಂತ್ರಿಗಳು DC ಅವ್ರಿಗೂ ಖುದ್ದಾಗಿ ಫೋನ್ ಮಾಡಿ ಕೇಳಿದ್ರು, ಈ ಥರ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದಿದ್ದರು, ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂತ. ಯಾಕಂದರೆ ಅಲ್ಲಿ ನೀರಿನ ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕಲ್ಲಿ ಸುಮಾರು ಒಂದು 14 ಓವರ್ ಹೆಡ್ ಟ್ಯಾಂಕಲ್ಲಿ 8 ಓವರ್ ಹೆಡ್ ಟ್ಯಾಂಕ್ ಮೇಲೆ ಲಿಡ್ಡೇ ಇರಲಿಲ್ಲ.